ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರ್ ಬ್ಲಾಸ್ಟ್ ಪ್ರಕರಣದ ನಂತರ ಈಗ ಎಲ್ಲ ಕಡೆ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಬೆಂಗಳೂರಿನ ನಮ್ಮ ಮೆಟ್ರೋ ಅಧಿಕಾರಿಗಳು ಕೂಡ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ನಿಲ್ದಾಣಗಳ ಕೆಳಗಡೆ ಅಂದರೆ ರಸ್ತೆಯಲ್ಲಿ ಕಾರುಗಳನ್ನು ನಿಲ್ಲಿಸೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಹೆಚ್ಚು ಹೊತ್ತು ಪಾರ್ಕ್ ಮಾಡಿದ್ರೆ ಆಯೋ ಮೆಟ್ರೋ ನಿಲ್ದಾಣದ ಭದ್ರತಾ ಸಿಬ್ಬಂದಿ ಬಂದು ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತಾ ಇದ್ದಾರೆ. ಕೆಲವು ಮೆಟ್ರೋ ನಿಲ್ದಾಣಗಳ ಪಾರ್ಕಿಂಗ್ ಲಾಟ್ ಹೊರತುಪಡಿಸಿ ರಸ್ತೆಯಲ್ಲಿಯೇ ಗಂಟೆಗಟ್ಟಲೆ ಪಾರ್ಕಿಂಗ್ ಮಾಡಿ ಹೋಗಿರ್ತಾರೆ. ಇಂತಹ ಕಾರುಗಳ ನಿಲುಗಡೆಗೆ ಅವಕಾಶ ಇಲ್ಲ ಅಂತ ಮೊದಲೇ ಬೋರ್ಡ್ ಅಳವಡಿಕೆ ಮಾಡಿದರೂ ಕೂಡ ಕೆಲವರು ಪಾರ್ಕಿಂಗ್ ಮಾಡಿ ಹೋಗಿರ್ತಾ ಇದ್ರು. ಇದೀಗ ಅಧಿಕಾರಿಗಳು ಅಲರ್ಟ್ ಆಗಿದ್ದು ನಿತ್ಯ ಭದ್ರತಾ ಸಿಬ್ಬಂದಿ ಮೆಟ್ರೋ ನಿಲ್ದಾಣದ ಕೆಳಗೆ ಕಾರು ನಿಲ್ಲಿಸದಂತೆ ವಾರ್ನ್ ಮಾಡಿ ಕಳಿಸ್ತಾ ಇದ್ದಾರೆ. ಆಟೋಗಳ ನಿಲುಗಡೆಗೂ ಹೆಚ್ಚು ಸಮಯವನ್ನು ಕೊಡ್ತಾ ಇಲ್ಲ. ನಿಗದಿತ ಸಮಯದಲ್ಲಿ ಪ್ರಯಾಣಿಕರನ್ನ ಪಿಕ್ ಮಾಡೋದಕ್ಕೆ ಸಮಯಾವಕಾಶವನ್ನು ನೀಡಲಾಗ್ತಾ ಇದೆ. ಕಾರು, ಕ್ಯಾಬ್, ಇತರೆ ವಾಹನಗಳು ಪಾರ್ಕ್ ಮಾಡಿದ್ರೆ ಅವುಗಳ ನೋಂದಣಿಯ ನಂಬರ್ ಪಡೆದು ವಿಚಾರಿಸುವ ಕೆಲಸ ಕೂಡ ಆಗ್ತಾ ಇದೆ. ದೆಹಲಿ ಸ್ಫೋಟದ ಬಳಿಕ ನಮ್ಮ ಮೆಟ್ರೋ ಸಿಬ್ಬಂದಿ ಎಲ್ಲ ನಿಲ್ದಾಣಗಳ ಮೇಲೆ ನಿಗಾ ಇಟ್ಟಿದ್ದು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆಯೋ ಆ ಪಾರ್ಕಿಂಗ್ ಏರಿಯಾದಲ್ಲಿ ನೀವು ನಿಲ್ಲಿಸ್ಬೇಕು. ನೀವು ರೋಡಲ್ಲಿ ನಿಲ್ಸೋಕ್ಕಾಗತ್ತಾ? ಎಲ್ಲೆಲ್ಲಿ ಪಾರ್ಕಿಂಗ್ ಇದೆಯೋ ಅಲ್ಲಿ ಮಾತ್ರ ನಿಲ್ಲಿಸ್ಬೋದಲ್ಲ. ಇಲ್ಲಾಂದರೆ ಬಾಕಿದು ಮೊದಲಿಂದನೂ ಇದೆ ಅದು ನಮ್ಮ ಸಿಬ್ಬಂದಿಗಳು. ಹೌದು, ಡೆಲ್ಲಿಲಿ ಆದಮೇಲೆ ನಮಗೆ ಅದು ಇನ್ನು ಮತ್ತಷ್ಟು ಅಲರ್ಟ್ ಆಗಿರ್ತಾರೆ. ಎಲ್ಲರೂ ನಮ್ಮ ರೂಟೀನಲ್ಲಿ ಏನು ಮಾಡಬೇಕು ಅದನ್ನೂ ಮಾಡ್ತಾರೆ. ಅದಲ್ದಲೇ ಈ ಥರ ಸಂದರ್ಭಗಳಲ್ಲಿ ನಮಗೆ ಅದರ ಅಲರ್ಟ್ ಬಂದಾಗ ನಾವು ಮತ್ತಷ್ಟು ಅದನ್ನು ಎಚ್ಚರಿಕೆಯಿಂದ ಮಾಡಿಸ್ತೀವಿ ಅಷ್ಟೇ. ವೆಹಿಕಲಿಗೆ ತಪಾಸಣೆ ಮಾಡಲ್ಲ. ಪಾರ್ಕಿಂಗ್ ಏರಿಯಾ ಬಿಟ್ಟು ಬೇರೆ ಜಾಗದಲ್ಲಿದ್ದಾಗ ನಾವು ಅವರಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಬಿಡೋದಿಲ್ಲ ಅಷ್ಟೇ. ರೂಲ್ಸ್ ಇತ್ತು ಆ್ಯಕ್ಚುಲಿ, ತುಂಬ ಹೊತ್ತು ಪಾರ್ಕಿಂಗ್ ಮಾಡೋಂಗಿಲ್ಲ ಅಂತ. ಬಟ್ ಜನ ಹೆಂಗೆ ಮಿಸ್ಯೂಸ್ ಮಾಡ್ಕೋತಾರೆ ಅಂದರೆ ಮೆಟ್ರೋ ನಿಲ್ದಾಣದ ಕೆಳಗಡೆ ಕಾರ್ ಪಾರ್ಕ್ ಮಾಡಿಬಿಟ್ರೆ ಪಾರ್ಕಿಂಗ್ ಲಾಟ್ ಅಲ್ಲದೇ ಇದ್ದರೂ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಹೊಟ್ಟೋದ್ರೆ ಯಾರೂ ಕೇಳಲ್ಲ ಅಂತ. ಸೊ ಈಗ ಸ್ವಲ್ಪ ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆಗಿಬಿಟ್ಟು ಅಲ್ಲಿ ತುಂಬ ಹೊತ್ತು ಕಾರ್ ನಿಲ್ಲೋದಕ್ಕೆ ಬಿಡಲ್ಲ. ಈಗ ಯಾರನ್ನಾದರೂ ಪಿಕ್ ಆ್ಯಂಡ್ ಡ್ರಾಪ್ ಮಾಡಬೇಕು ಅಂತ ಇದ್ದರೆ ಅದಕ್ಕೊಂದು ಟೈಮಿಂಗ್ಸ್ ಇರುತ್ತಲ್ಲ, 5 ನಿಮಿಷನೋ 10 ನಿಮಿಷನೋ 15 ನಿಮಿಷನೋ ಅಷ್ಟರಲ್ಲಿ ಅವ್ರ ಜಾಗ ಖಾಲಿ ಮಾಡಬೇಕು. ಇಲ್ಲ ಅಂತಂದರೆ ಕೇಸ್ಗಳನ್ನ ಹಾಕೋದು ಅಥವಾ ನಂಬರ್ ಪಡ್ಕೊಂಡು ಕಾರ್ ನಂಬರ್ನ ಇದು ಯಾರ್ದು ಏನು ಅಂತ ವಿಚಾರಿಸೋದು, ಇದೆಲ್ಲ ದಿನಗಟ್ಟಲೆ ಪಾರ್ಕಿಂಗ್ ಮಾಡ್ತಾಯಿದ್ರು. ಆಮೇಲೆ ಪ್ರಯಾಣಿಕರಿಗೂ ತೊಂದರೆ ಆಗ್ತಿತ್ತು ಇದರಿಂದ. ಸೊ ಹಾಗಾಗಿ ಈಗ ಮೆಟ್ರೋ ಅಧಿಕಾರಿಗಳು ಸ್ವಲ್ಪ ಅಲರ್ಟ್ ಆಗಿದ್ದಾರೆ.